ತಿಪಟೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಸಂಚಾರ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ಪರಿಶೀಲಿಸಿದ ಸೋಮಣ್ಣ. ಗುಬ್ಬಿ, ತಿಪಟೂರು ಕ್ಷೇತ್ರಗಳಲ್ಲಿ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದು, ತಿಪಟೂರು ತಾಲೂಕಿನಲ್ಲಿ ನಿರ್ಮಾಣ ಆಗ್ತಾ ಇರುವ ರೈಲ್ವೆ ಮೇಲ್ಸೇತುವೆಗಳ ಕಾಮಗಾರಿಯನ್ನ ನಿನ್ನೆ ಪರಿಶೀಲನೆ ನಡೆಸಿದ್ರು. ತಿಪಟೂರಿಗೆ ಆಗಮಿಸಿದ ವಿ ಸೋಮಣ್ಣಗೆ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಅಲ್ಲದೆ ಸೋಮಣ್ಣ ಭೇಟಿಗೆ ನೂರಾರು ಮಂದಿ ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಜಮಾಯಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ, ರೈಲ್ವೆ ಯೋಜನೆಗಳಿಂದ ವಾಹನ ದಟ್ಟಣೆ ಕಡಿಮೆ ಮಾಡುವುದು ಹಾಗೂ ಪ್ರಯಾಣಿಕರ ಸುರಕ್ಷತೆಯನ್ನ ಹೆಚ್ಚಿಸುವುದು ಗುರಿಯಾಗಿದೆ. ರೈಲ್ವೆ ಮೂಲ ಸೌಕರ್ಯವನ್ನ ಆಧುನೀಕರಿಸುವುದು ಹಾಗೂ ಜನರ ದೀರ್ಘಕಾಲದ ಬೇಡಿಕೆಗಳಿಗೆ ಸ್ಪಂದಿಸುವುದು ನಮ್ಮ ಮೋದಿಯವರ ಸರ್ಕಾರದ ಬದ್ಧತೆಯಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರವೂ ಕೂಡ ಅಭಿವೃದ್ಧಿಗೆ ಹೆಚ್ಚಿನ ಚಿಂತನೆಯನ್ನ ನಡೆಸಬೇಕು ಎಂದಿದ್ದಾರೆ. ಗೊತ್ತಿಲ್ಲ, ನನ್ನ 48 ವರ್ಷದ ಜೀವನದಲ್ಲಿ ಒಬ್ಬನೇ ಒಬ್ಬ ಅಲ್ಲ, ಒಂದು ಸಣ್ಣ ಅಪಚಾರದಿಂದಿರ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀನಿ ಕಣೆ. ನನ್ನಂತವ್ರು ಕೇಳ್ದ, ನಾನು ಏನಪ್ಪ ಹೇಳಿ ತಂದೆ, ನನ್ಗೆ ಯಾಕೆ ಕೇಳ್ದೆ ನೀನು? ಯಾವ್ದನ್ನ ಕೇಳ್ಬೇಕು ಅದನ್ನ ಕೇಳಿ, ನನ್ಗೆ ಗೊತ್ತಿಲ್ಲ. ಗುತ್ತಿಗೆದಾರ ಅವನು ತಿಮ್ಮಪ್ಪ, ಅವನು ಬೊಮ್ಮಪ್ಪ, ಅವನು ಆ ಸಂಘದವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಅವ್ರೆಂತವ್ರು ಕೊಟ್ಟವರು. ಒಂದ್ ನಿಮಿಷ ತಾಳಿ ನೋಡಿ, ಒಂದು ತಿಳ್ಕೊಳ್ಳಿ, ಇದು ಇದೆಯಲ್ಲ, ಇದು ಯಾರಿಗೂ ಹಾಕಬಾರ್ದು. ಅವ್ರು ನೋವಿದೆ, ಅವ್ರು ಹೇಳ್ಕೊತಾರೆ. ಪಾಪ ಆಸ್ತಿ ಪಾಸ್ತಿ ಮಾರ್ಕೊಂಡವ್ರೆ, ಬಡ್ಡಿ ಕಟ್ಟಕ್ಕಾಗೋದಿಲ್ಲ, ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಅವ್ರ ಡಿಮ್ಯಾಂಡನ್ನು ಅವ್ರು ಹೇಳ್ಕೊಳ್ಳೋದು ತಪ್ಪಿಲ್ಲ. ರಾಜ್ಯ ಸರ್ಕಾರನೂ ಕೂಡ ಅದಕ್ಕೋಸ್ಕರ ಸ್ಪಂದನೆ ಮಾಡಬೇಕು. ಇನ್ನು ನಗರದ ಶಾರದಾನಗರ ಗೇಟ್ನ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ 86 ಹಾಗೂ ಹೊನ್ನವಳ್ಳಿ ಗೇಟ್ನ ಲೆವೆಲ್ ಕ್ರಾಸಿಂಗ್ ಸಂಖ್ಯೆ 88ರ ಬದಲಿಗೆ ನಿರ್ಮಾಣಗೊಳ್ತಾ ಇದ್ದು, ನೈಋತ್ಯ ರೈಲ್ವೆ ಮೈಸೂರು ವಿಭಾಗದಲ್ಲಿ ಈ ಕಾಮಗಾರಿಗಳು ನಡೀತಾ ಇವೆ. ಈ ಬಹುಕಾಲದ ನಿರೀಕ್ಷಿತ ಮೂಲ ಸೌಕರ್ಯ ಯೋಜನೆಗಳು ತಿಪಟೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಜನರ ದೀರ್ಘಕಾಲದ ಬೇಡಿಕೆಯನ್ನ ಈಡೇರಿಸ್ತಾ ಇದೆ ಎಂದು ಸೋಮಣ್ಣ ಭರವಸೆಯನ್ನ ನೀಡಿದರು. ಇನ್ನು ಈ ವೇಳೆ ಮೈಸೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ಮುದಿತ್ ಮಿತ್ತಲ್, ಇತರೆ ವಿಭಾಗೀಯ ಅಧಿಕಾರಿಗಳು ಹಾಗೂ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್, ಜಕ್ಕನಹಳ್ಳಿ ಲಿಂಗರಾಜು, ಬಿಜೆಪಿ ಮುಖಂಡರುಗಳಾದ ಸತೀಶ್, ಜಗದೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.